ಸ್ವಿಟ್ಜರ್ಲ್ಯಾಂಡ್, ಬಾಲಿ, ವಿಯಟ್ನಾಂ ಎಲ್ಗೋದ್ರು ಚೆನ್ನಾಗಿರುತ್ತೆ. ನಿಂಗೆ ಹೇಗಿದ್ರು ಇದೆಲ್ಲ ಫೇವ್ರೆಟ್ ಪ್ಲೇಸ್ ಅಲ್ವಾ? ನಾವು ಸ್ವಿಟ್ಜರ್ಲ್ಯಾಂಡ್ ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನೋಡು ಶೌರ್ಯ. ಸರಿ ಸರಿ ನೋಡ್ತೀನಿ. ಇಲ್ಲಿ ನೋಡು, ಈ ರೆಸಾರ್ಟ್ ಎಷ್ಟು ಚೆನ್ನಾಗಿದೆ. ಓಕೆ ಅನು, ನನ್ಗೊಂಚೂರು ತಲೆ ನೋವ್ತಿದೆ, ನಾನು ಆಮೇಲೆ ನೋಡ್ತೀನಿ. ಕ್ಷಮಿಸಿ, ನೀವೇನೋ ಮಾತಾಡ್ತಿದ್ರಿ ಅನ್ಸುತ್ತೆ, ನಾನು ಆಮೇಲೆ ಬರ್ತೀನಿ. ಲಡ್ಡು ಪರವಾಗಿಲ್ಲ, ಏನ್ ವಿಷಯ ಹೇಳು. ಏನ್ ಲಡ್ಡು, ಹನಿಮೂನ್ಗೆ ಹೋಗೋದಕ್ಕೆ ಪ್ಯಾಕಿಂಗ್ ಮಾಡ್ತಿದ್ಯಾ? ಇಲ್ಲ ಇಲ್ಲ, ನಾನು ಅದಕ್ಕೆ ಬಂದಿಲ್ಲ. ನನಗೆ ಈ ಫಾರಿನ್ನು ಹನಿಮೂನು ಅದ್ಯಾವ್ದ್ರ ಮೇಲೂ ಮನಸ್ಸಿಲ್ಲ. ಅದರಲ್ಲೂ ವಿಮಾನದಲ್ಲಿ ಪ್ರಯಾಣ ಅಂದರೆ ನನಗೆ ತುಂಬಾನೇ ಭಯ. ಅದಕ್ಕೆ ನೀವಿಬ್ರು ಹೋಗಿ ಬನ್ನಿ, ನಾನು ಮನೆಯಲ್ಲೇ ಇರ್ತೀನಿ. ನಗ್ತಿರೋ ಹೂಗಳ ಮಧ್ಯೆ ಬಾಡೋಗಿರೋ ಬಳ್ಳಿಗೇನು ಕೆಲಸ? ನನಗೆ ಅಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲ. ನೀವು ಖುಷಿಯಾಗಿ ಹೋಗಿ ಬನ್ನಿ. ಅಯ್ಯೋ ಪಾಪ ಶೌರ್ಯ, ಲಡ್ಡುಗೆ ಬರೋದಕ್ಕೆ ಇಷ್ಟ ಇಲ್ವಂತೆ. ಇಷ್ಟ ಇಲ್ದೆ ಕರ್ಕೊಂಡೋಗಿ ಅವಳಿಗೆ ಹಿಂಸೆ ಮಾಡೋದಕ್ಕಾಗತ್ತಾ? ಪರವಾಗಿಲ್ಲ ಬಿಡು, ನಾವಿಬ್ರೆ ಹೋಗ್ಬಿಟ್ಟು ಬರೋಣ. ಹಾಗಂದ್ರೆ ಹೇಗ್ ಲಡ್ಡು? ತಾತ ಅಷ್ಟೆಲ್ಲ ಹೇಳಿದ್ದಾರೆ, ಇನ್ನು ಕರ್ಕೊಂಡು ಹೋಗ್ಬೇಕಂತೆ. ಹೌದು ಲಡ್ಡು, ನಿನ್ಗಂತೂ ಬರೋದಕ್ಕೆ ಇಷ್ಟ ಇಲ್ಲ, ಆದ್ರೆ ಮನೆಯವ್ರನ್ನೆಲ್ಲ ಹೇಗ್ ಕನ್ವಿನ್ಸ್ ಮಾಡ್ತೀಯಾ? ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನ ಹೇಳೋಣ ಅಂತಾನೆ ಬಂದೆ. ಐಡಿಯಾನಾ? ನಾವು ಹನಿಮೂನಿಗೆ ಹೋಗ್ತೀವಿ ಅಂತ ಇಲ್ಲಿಂದ ಎಲ್ಲರೂ ಹೊರಡೋಣ. ಅಲ್ಲಿಂದ ನಾನು ಹಳ್ಳಿಗೆ ಹೋಗ್ತೀನಿ, ನಾನು ನಮ್ಮ ಮನೇಲಿ ಇರ್ತೀನಿ. ನೀವು ಹನಿಮೂನ್ ಮುಗಿಸ್ಕೊಂಡು ಮತ್ತೆ ನಾವೆಲ್ಲರೂ ಜೊತೆಗೆ ಬರೋಣ. ವಾವ್, ಎಷ್ಟು ಸೂಪರ್ ಐಡಿಯಾ ಲಡ್ಡು. ನೋಡು ಶೌರ್ಯ, ಲಡ್ಡು ಎಷ್ಟು ಒಳ್ಳೆ ಐಡಿಯಾ ಮಾಡಿದಾಳೆ. ಇದರಿಂದ ಯಾರಿಗೂ ಬೇಜಾರಾಗಲ್ಲ. ಹೇಗಿದ್ರು ಮನೆಯವರೆಲ್ಲ ನಾವು 3 ಜನ ಹನಿಮೂನ್ಗೆ ಹೋಗಿದೀವಿ ಅಂತ ಅನ್ಕೋತಾರೆ. ಇವಳಿಗೆ ಹೇಗೂ ಹನಿಮೂನ್ ಬರಕ್ ಇಷ್ಟ ಇಲ್ಲ. ಇವಳು ಆರಾಮಾಗಿ ಖುಷಿಯಾಗಿ ಹಳ್ಳಿಗೆ ಹೋಗ್ತಾಳೆ, ನಾವು ಖುಷಿಯಾಗಿ ಓಡಾಡ್ಕೊಂಡ್ ಬರ್ಬೋದು. ಅಂದ್ರೆ ಲಡ್ಡು ನನ್ನ ಜೊತೆ ಬರೋಕ್ ಇಷ್ಟ ಇಲ್ವಾ? ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ?